So welcome back to our YouTube news channel, Mr. Ayushman News Channel. So guys, ಇವತ್ತಿಂದ ನಾನು ನಿಮಗೆ ಟಾಪ್ 10 ಹೈ ನ್ಯೂಸ್ಗಳನ್ನ ಹೊಸ ನ್ಯೂಸ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಅ ನ್ಯೂ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್ ನಿಮಗೇನಾದರೂ ಡೌಟ್ ಇತ್ತು ಅಂತ ಅನಿಸಿದ್ರೆ, ಇದೆಲ್ಲ ನ್ಯೂಸ್ ಅಂತ ನಿಮ್ಗೆ ಅನಿಸಿದ್ರೆ ಹಂಗೆ ನೀವು ಕಮೆಂಟ್ ಮುಖಾಂತರ ನನಗೆ ಕೇಳ್ಬೋದು ಕೂಡ ಕ್ವಶನ್ಸ್ನ. ಸೊ ಸ್ಟಾರ್ಟ್ ಮಾಡೋಣ. ಟಾಪ್ 1 ನ್ಯೂಸ್ ಇಸ್ ಸ್ಟಾರ್ಟೆಡ್. ಬಲ್ಲೆಬಾಳು ಬಂಗ್ಲೆ ರಾಜ್ಕುಮಾರಿ ಮತಾಂತರಗೊಂಡು ಸ್ಟಾರ್ ಕ್ರಿಕೆಟ್ನೊಂದಿಗೆ ಮದುವೆ ಆಗ್ತಾರೆ. ಈಗ ಅವರು 2500 ಕೋಟಿ ಆಸ್ತಿಯ ಒಡತಿ, ಪ್ರಖ್ಯಾತಿ ಹಿರಿಯ ನಟಿಯವರು ನೋಡ್ತಿರ್ಬೋದು. ಶರ್ಮಿಳಾ ಟ್ಯಾಗೋರ್, ಈ ಹೆಸರು ಕನ್ನಡ ಪ್ರೇಕ್ಷಕರಿಗೆ ಹೆಚ್ಚು ಪರಿಚಿತವಿಲ್ಲ. ಆಕೆ ಚಿತ್ರಕ್ಕಾಗಿ ಪ್ರೇಕ್ಷಕರು ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಕೂಡ ವೆಯ್ಟ್ ಮಾಡ್ತಾಯಿದ್ರು, ತುಂಬ ಕುತೂಹಲದಿಂದ ಕಾಯ್ತಾಯಿದ್ರು. ಆಂಧ್ರ ಪ್ರದೇಶದ ಮಾಜಿ ಸಿಎಂ ದಿವಂಗತ ರಾಜಶೇಖರ್ ರೆಡ್ಡಿ ಕೂಡ ಶರ್ಮಿಳಾ ಅವರ ದೊಡ್ಡ ಅಭಿಮಾನಿ. ಅವರ ಮೇಲಿನ ಅಭಿಮಾನ ಜೊತೆಗೆ ಮಗಳಿಗೆ ಶರ್ಮಿಳಾ ಎಂದು ಹೆಸರಿಟ್ಟರು ಸೆಲೆಬ್ರಿಟಿಗಳಿಗೂ ಈ ನಾಯಕಿ ಅಭಿಮಾನಿಗಳು. ಗಾಯ್ಸ್, ನಿಮ್ಗೆ ಯಾರಾದರೂ ಇವ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾವ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೆಕ್ಸ್ಟ್ ನ್ಯೂಸ್, ನಂಬರ್ 2, ಸೆಕೆಂಡ್ ನ್ಯೂಸ್. ದೇಶದ್ರೋಹ ಪ್ರಕರಣದಲ್ಲಿ ಹಿಂದೂಗಳ ಪರ ರ್ಯಾಲಿ ನಡೆಸಿದ್ದ ಇಸ್ಕಾನ್ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಬಂಧನ ಆಗಿದ್ದಾರೆ. ಸೊ ಹಿಂದೂ ಸನ್ಯಾಸಿ ಮತ್ತು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ನಾಯಕ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನು ಢಾಕಾ ಪೊಲೀಸರು ಬಂಧಿಸಿದ್ದಾರಂತೆ. ಅವರನ್ನು ಅಜ್ಞಾತ ಸ್ಥಳ ಕರೆದೊಯ್ಯಲಾಗಿದೆ. ಅವರನ್ನು ಢಾಕಾ ಪೊಲೀಸ್ ಪತ್ತೆದಾರ ವಿಭಾಗ ಬಂಧಿಸಿದೆ. ಮ್ಯಾಟ್ರ್ ಏನು ನಡೆದಿದೆ ಅಂದರೆ, ಢಾಕಾದಲ್ಲಿ ಹಿಂದೂ ಮುಖಂಡ ಮತ್ತು ಇಸ್ಕಾನ್ ಸದಸ್ಯ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಅವರನ್ನು ಬಾಂಗ್ಲಾದೇಶದಲ್ಲಿ ಬಂಧಿಸಲಾಗಿದೆಯಂತೆ. ದೇಶದ್ರೋಹ ಪ್ರಕರಣದಲ್ಲಿ ಪೊಲೀಸರು ಅವರನ್ನು ಢಾಕಾ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. ಮಾಹಿತಿ ಪ್ರಕಾರ ಪೊಲೀಸರು ಚಿನ್ಮಯ್ ಅವರಿಗೆ ವಿದೇಶ ಪ್ರಯಾಣವನ್ನು ನಿರ್ಬಂಧಿಸಲಾಗಿತ್ತು. ಚಿನ್ಮಯ್ ಪ್ರಭು ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರವನ್ನು ನಿರಂತರವಾಗಿ ವಿರೋಧಿಸಿದ್ದು, ಇತ್ತೀಚೆಗೆ ಹಿಂದೂಗಳ ಬೆಂಬಲಕ್ಕಾಗಿ ರ್ಯಾಲಿಯನ್ನು ನಡೆಸಿದ್ದಾರಂತೆ. ಸೊ ದಿಸ್ ದ ನ್ಯೂಸ್. ದೇಶದ್ರೋಹ ಪ್ರಕರಣದಲ್ಲಿ ಕೃಷ್ಣದಾಸ್ ಪ್ರಭು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ನೆಕ್ಸ್ಟ್ ಟಾಪ್ 3 ನ್ಯೂಸ್. IPL 2025 ಶಾಸ್ತ್ರಕ್ಕೆ ಒಂದು ಇರಲಿ ಎನ್ನುವಂತೆ ಓರ್ವ ಕನ್ನಡಿಗನನ್ನು ಖರೀದಿಸಿ RCB. ಆತ ಯಾರು? ಆತನಿಗೆ ಖರೀದಿಸಿಗೆ ಫ್ರಾಂಚೈಸಿ ಕೊಟ್ಟ ದುಡ್ಡೆಷ್ಟು? ಮನೋಜ್ ಭಾಂಡಾ RCB ಸೇರುತ್ತಿರುವುದು ಇದು ಮೊದಲಲ್ಲ. 2023ರಲ್ಲಿ ಹರಾಜಿಗೂ ಮುನ್ನ RCB ತಂಡವನ್ನು ಸೇರಿಕೊಂಡ ಮನೋಜ್ ಬೆಂಚು ಕಾಯುವ ಕೆಲಸ ಕೊಟ್ಟಿದ್ದರು. ಬದಲಾಗಿ ಒಂದೇ ಒಂದು ಅವಕಾಶವೂ ಅವರ ಪಾಲಿಗೆ ಬಂದಿರಲಿಲ್ಲ. ಇವರೇ ಕನ್ನಡಿಗದ ಆಟಗಾರ. IPL ಮೆಗಾ ಹರಾಜು ಪ್ರಕ್ರಿಯೆ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ರಾಯಚೂರು ಹುಡುಗ ಮನೋಜ್ ಭಾಂಡೆ ಅವರನ್ನು ಖರೀದಿ ಮಾಡಿದೆ. ಮನೋಜ್ ಭಾಂಡೆಗೆ RCB ಸೇರುತ್ತಿರು ಇದೇ ಮೊದಲಲ್ಲ, ತುಂಬ ಸಲ ಆಡಿದ್ದಾರೆ ಕೂಡ. ನೆಕ್ಸ್ಟ್ ಟಾಪ್ 4 ನ್ಯೂಸ್ ಫ್ರಮ್. ಮಧುಮೇಹಕ್ಕೆ ವರದಾನ ಈ ಹಣ್ಣು. ಒಂದು ತುಂಡು ತಿಂದರೆ ಮತ್ತೆ ಯಾವತ್ತೂ ಹೆಚ್ಚಾಗಲ್ಲ ಶುಗರ್. ಹೊಟ್ಟೆ ನೋವು ಮತ್ತು ಸೊಂಟದ ನೋವು ಬೊಜ್ಜುಕರಿಸಲು ಇದು ವರದಾನವಿದ್ದಂತೆ. ಯಾವುದು ಗೊತ್ತಾ? ಖರ್ಜೂರ ಹಣ್ಣು. ಇದರ ಪ್ರಯೋಜನ ಏನು ಅಂದರೆ, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಿ ಮಧುಮೇಹ ರೋಗಿಗಳು ಆಹಾರದ ಬಗ್ಗೆ ಕಾಳಜಿ ವಹಿಸುವುದು, ದೇಹವನ್ನು ಸಕ್ರಿಯವಾಗಿರುವುದು ಮತ್ತು ಒತ್ತಡದಿಂದ ದೂರವಿರುವುದು ಬಹಳ ಮುಖ್ಯ. ಆದರೆ ಮಧುಮೇಹ ರೋಗಿಗಳು ಬೇಸಿಗೆಯಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದರೆ ಈ ಸೀಸನ್ನಲ್ಲಿ ದೇಹವನ್ನು ಹೈಡ್ರೇಟ್ ಮಾಡಲು ಯಾವುದೇ ಕೆಲವೊಂದು ಹಣ್ಣುಗಳನ್ನು ಸೇವಿಸಬೇಕು. ಸೊ ಟಾಪ್ 5. ಕೈಲಾಗದವರು ಮೈ ಪರ್ಚಿಕೊಂಡರು. ಆಸ್ಟ್ರೇಲಿಯಾ ಹೀನಾಯ ಸೋಲಿನ ಬೆನ್ನಲ್ಲೇ ಬೂಮ್ರಾ ಬೌಲಿಂಗ್ ಆ್ಯಕ್ಷನ್ ಟೀಕಿಸಿದ ಫ್ಯಾನ್ಸ್. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ದಾಖಲೆ 295 ರನ್ಗಳ ಗೆಲುವು ಸಾಧಿಸಿದೆ. ಈ ಮೂಲಕ 5 ಪಂದ್ಯಗಳ ಸರಣಿಯಲ್ಲಿ 1 ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಪರ್ತ್ ಟೆಸ್ಟಲ್ಲಿ 5 ವಿಕೆಟ್ ಗೊಂಚಲು ಬಳಿಕ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ ಆ್ಯಕ್ಷನ್ ಆಸ್ಟ್ರೇಲಿಯಾ ಅಭಿಮಾನಿಗಳನ್ನು ಪ್ರಶಂಸಿಸಿದ್ದಾರೆ. ಪರ್ತನ್ ನಾಪ್ಟನ್ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಟೆಸ್ಟ್ ಬೂಮ್ರಾ 11ನೇ 5 ವಿಕೆಟ್ ಗೊಂಚಲು ಸಾಧನೆ ಮಾಡಿದ ನಂತರ ಆಸ್ಟ್ರೇಲಿಯಾದ ಅಭಿಮಾನಿಗಳು
ಪುಚ್ಚೋದು ಶುರು ಮಾಡಿದ್ದಾರಂತೆ. ಶಾಹಿದ್ ಕೂಡ ಕಮೆಂಟ್ ಮಾಡಿದ್ದಾರೆ, ಹೌ ಈಸ್ ಜಫ್ರೀಸ್ ಬುಮ್ರಾ ಇಸ್ ಇವನ್ ಅಲೌಡ್ ಟು ಬೌಲ್ ವಿತ್ ದಟ್ ಆಕ್ಷನ್ ಈ ಕ್ಲಿಯರ್ಲಿ ಕಕಿಂಗ್ ಅಂತ. ಟಾಪ್ 6 ನ್ಯೂಸ್. ಮಹಾ ಸಿಎಂ ರೇಸ್ನಲ್ಲಿ ಫಡ್ನವೀಸ್ ಮಂಚೂಣಿ. ನಾಳೆ ಏಕನಾಥ್ ಶಿಂದೆ ರಾಜೀನಾಮೆ. ಫಡ್ನವೀಸ್ ರಾಜ್ಯದ ಹೊಸ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ, ಏಕೆಂದರೆ ಅಜಿತ್ ಪವಾರ್ ನೇತೃತ್ವದ NCP ಅವರ ಹೆಸರಿಗೆ ಯಾವುದೇ ಆಕ್ಷೇಪಣೆ ಎಂದು ಬಿಜೆಪಿ ನಾಯಕತ್ವ ತಿಳಿಸಿದೆಯಂತೆ. ನೋಡಿ, ರಾಜೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ಅವರು. ನ್ಯೂ ಡೆಲ್ಲಿ ನ್ಯೂಸ್. ಬಿಜೆಪಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಅಜಿತ್ ಪವಾರ್ ನೇತೃತ್ವದಲ್ಲಿ NCP ಒಳಗೊಂಡ ಮಹಾಯುತಿ ಮೈತ್ರಿಕೂಟದ ಭರ್ಜರಿ ಗೆಲುವಿನ ನಂತರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾದಂಥ ದೇವೇಂದ್ರ ಫಡ್ನವೀಸ್ ಅವರು ನೂತನ ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದಾರೆ. ಟಾಪ್ 7 ನ್ಯೂಸ್. ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಈ ಒಣ ಹಣ್ಣನ್ನು ಸೇವಿಸಿದರೆ ಬ್ಲಡ್ ಶುಗರ್ ನಾರ್ಮಲ್ ಆಗಿರುವುದು ಖಂಡಿತ. ಮಧುಮೇಹಿಗಳಿಗೆ ಇದೊಂದು ಸಂಜೀವಿನಿ ಇದ್ದಂಗೆ. ಸೊ ಹಿಂದೂ ದೇವರ ಬಗ್ಗೆ ಅವಹೇಳನವಾಗಿ ಮಾತಾಡಿರುವಂಥದ್ದು, ಅದರ ಆ ರೀತಿಯಲ್ಲಿ ಕಮೆಂಟ್ ಮಾಡಿದ್ದವನಿಗೆ ಬಂಧನಕ್ಕೆ ಒತ್ತಾಯ ಮಾಡಿದ್ದಾರಂತೆ. ಹಿಂದೂ ದೇವರುಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳ ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿರುವ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆ ಎದುರು ದೂರು ನೀಡಿದ್ದಾರಂತೆ. ನೋಡಿ, ದೇವ್ರ ಬಗ್ಗೆ ಕೆಟ್ಟ ಕಮೆಂಟ್ ಎಲ್ಲ ಮಾಡೋದು ತಪ್ಪು. ಅದು ಧರ್ಮ ಆಗಿರಲಿ, ಬೇರೆ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಈ ಕಮೆಂಟ್ ಬಗ್ಗೆ ಆ ವ್ಯಕ್ತಿಗೆ ನೀವೇನು ಹೇಳ್ತೀರಾ ಕಮೆಂಟ್ ಮುಖಾಂತರ ನಮಗೆ ಹೇಳಿ. ಸೊ ಮಹಾರಾಷ್ಟ್ರದ ಬಗ್ಗೆ ಹೇಳೋದಾದರೆ, ವಿವಾದಿತ IPS ಅಧಿಕಾರಿ ರಶ್ಮಿ ಶುಕ್ಲಾ DGP ಆಗಿ ಮತ್ತೆ ಮರು ನೇಮಕ ಆಗಿದ್ದಾರಂತೆ. ಚುನಾವಣೆ ಮುನ್ನ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಶುಕ್ಲಾ ಅವರನ್ನು DGP ಹುದ್ದೆಯಿಂದ ವಜಾಗೊಳಿಸಿದ ನಂತರ ಸಂಜಯ್ ಕುಮಾರ್ ವರ್ಮಾ ಅವರು DGP ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಇವರೇ. ನೋಡಿ ಗಾಯ್ಸ್, ಇನ್ನೊಂದು ಲಾಸ್ಟ್ ನ್ಯೂಸ್. ಫೋನ್ಪೇ ಮೂಲಕ ಲಂಚ ಪಡೆದ ಆರೋಪ 3 ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. HD ತಾಲೂಕಿನ ತಹಶೀಲ್ದಾರ್ ಶ್ರೀನಿವಾಸ್ ಅಂತರ್ಸಂತೆ, ಕಂದಾಯ ನಿರೀಕ್ಷಕರು ಗೋವಿಂದರಾಜು, ಬೆಳ್ತೂರು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಸೊ ಲಾಸ್ಟ್ ನ್ಯೂಸ್ ಬಂದುಬಿಟ್ಟು, 20ನೇ ವಯಸ್ಸಲ್ಲಿ ಮಾಡುವ ₹1000 ಹೂಡಿಕೆ ನಿವೃತ್ತಿ ಟೈಮ್ನಲ್ಲಿ ಕೋಟಿ ಗಳಿಕೆ ಮಾಡಬಹುದು. ಶೇರ್ ಮಾರ್ಕೆಟಿಂಗ್. SIPಯಲ್ಲಿ ಹೂಡಿಕೆ ಮಾಡುವುದರಿಂದ ನಿವೃತ್ತಿ ಸಮಯದಲ್ಲಿ ಉತ್ತಮ ಲಾಭ ಗಳಿಸಬಹುದು. 20ನೇ ವಯಸ್ಸಿನಲ್ಲಿಯೇ ಹೂಡಿಕೆ ಆರಂಭಿಸಿದರೆ ಲಕ್ಷ ಸಂಪಾದಿಸುವ ಸಾಧ್ಯತೆ ಇದೆ. ವಯಸ್ಸಿನ ಅನುಗುಣವಾಗಿ ಹೂಡಿಕೆ ಮಾಡುವ ಮೊತ್ತ ಮತ್ತು ನಿರೀಕ್ಷಿತ ರಿಟರ್ನ್ ಬಗ್ಗೆ, ಇದ್ರ ಬಗ್ಗೆ ನಿಮಗೆ ಶೇರ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡ್ರೆ ಆದಷ್ಟು ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಮ್ಯೂಚುವಲ್ ಫಂಡು ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಶೇರ್ ಮಾರ್ಕೆಟು. ಯಾರು ಇಂಟ್ರೆಸ್ಟ್ ಇರೋ ಟ್ರೈ ಮಾಡಿ, ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟ. ಇದೇ ಥರ ಇನ್ನಷ್ಟು ಮಾಹಿತಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಸೊ ಇದು ನನ್ನ ಟಾಪ್ 10 ನ್ಯೂಸ್ ಚಾನಲ್ಲು. ಸೊ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ಇನ್ನಷ್ಟು ವೀಡಿಯೋಸ್ನ ಮಾಡೋಕ್ಕೆ ಸ್ಫೂರ್ತಿಯಾಗಿರುತ್ತೆ. ಥ್ಯಾಂಕ್ ಯು.